ಮಹಾಲಯ ಅಂದರೆ ಏನು ಅಂತ ಹೇಳುವುದಕ್ಕೆ ಪುರಾಣಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಬಂದ ವಿಷಯ ಹೇಗಿದೆ ಅಂದರೆ, ಯಮಧರ್ಮರಾಯ ತನ್ನ ಲೋಕದಲ್ಲಿದ್ದಂತಹ ಎಲ್ಲಾ ಗೋತ್ರಕ್ಕೆ ಸಂಬಂಧಪಟ್ಟ ಹಿರಿಯರನ್ನೂ ಒಂದು ದಿವಸ ರಜೆ ಕೊಟ್ಟು ಕಳಿಸ್ತಾನಂತೆ. ಅದು ಅವರು ಪೂರ್ತಿ ದಿವಸ ರಜೆ ಕೊಡುವುದಿಲ್ಲ ಅಂತೆ, ಅರ್ಧ ದಿವಸ ರಜೆ. ಕೆಲವೆಲ್ಲ ಬಹಳ ಶಿಸ್ತು ಇರತಕ್ಕಂಥ ಶಾಲೆಗಳಲ್ಲಿ ಸಿಕ್ಕಾಬಿಟ್ಟ ರಜೆ ಇರುವುದಿಲ್ಲ, ಅರ್ಧ ದಿವಸದ ರಜೆ. ಆ ಅರ್ಧ ದಿವಸದ ರಜೆಯಲ್ಲಿ ಅವರು ತಮ್ಮ ತಮ್ಮ ಗೋತ್ರದವರು ಯಾರಿದ್ದಾರೆ ಆ ಕಾಲದಲ್ಲಿ ಅವರ ಮನೆಗೆ ಬಂದು ಒಂದು ಸಲ ನೋಡಿ ಅವರಿರುವ ಸಮೃದ್ಧಿ, ಅವರು ಮಾಡತಕ್ಕಂತಹ ಪಿತೃಕಾರ್ಯ ಇದನ್ನೆಲ್ಲ ನೋಡಿ ಖುಷಿಪಟ್ಟು ಹೋಗ್ತಾರೆ ಅಂತ ಒಂದು ಕಥೆ ನಿರ್ಣಯ ಸಿಂಧು ಗ್ರಂಥದಲ್ಲಿದೆ. ಆ ಪಿತೃಗಳಿಗೆಲ್ಲ ರಜೆ ಕೊಟ್ಟಿದ್ದಾರಲ್ಲ ಯಮದೇವರು, ಆ ರಜೆ ಕೊಟ್ಟ ಅರ್ಧ ದಿವಸಕ್ಕೆ ಈ ಪಿತೃಪಕ್ಷ ಅಂತ ಹೆಸರು. ಅಂದ್ರೆ ಅವರಿಗೆ ಅರ್ಧ ದಿವಸ, ನಮಗೆ 15 ದಿವಸ. ಯಾಕಂದ್ರೆ ಪಿತೃಗಳಿಗೆ ನಮ್ಮ ಒಂದು ಮಾಸ ಅನ್ನುವುದು ಅವರಿಗೆ ಒಂದು ದಿನ ಆಗ್ತದೆ. ಅದರಲ್ಲಿ ಈ ಕೃಷ್ಣ ಪಕ್ಷ ಅನ್ನುವುದು ಒಂದು ಅರ್ಧ ದಿವಸದ ಕೆಲಸ. ಅದು ಅರ್ಧ ದಿವಸ ಮಾತ್ರ ಅವರಿಗೆ ರಜೆ. ಆ ದಿವಸದಲ್ಲಿ ಅವರು ತಮ್ಮ ತಮ್ಮ ಗೋತ್ರದವರು ಎಲ್ಲೆಲ್ಲಿದ್ದಾರೆ ಅವರವರ ಮನೆಗೆ ಬಂದು ಆ ಮನೆಯಲ್ಲಿ 15 ದಿವಸ ವಾಸ ಮಾಡ್ತಾರಂತೆ. 15 ದಿವಸ ವಾಸ ಮಾಡುವಾಗ ಇವರು ಸಕೃತ್ ಮಹಾಲಯ ಅಂತ ಏನು ವಿಧಾನ ಇದೆ ಅದರ ಪ್ರಕಾರ ಎಲ್ಲ ಪಿತೃಗಳನ್ನು ಉದ್ದೇಶಿಸಿ ಒಂದು ಕರ್ಮಾನುಷ್ಠಾನ, ಸರ್ವ ಪಿತೃ ಕರ್ಮಾನುಷ್ಠಾನವನ್ನು ನಡೆಸಿದೆ.